ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೀವು ತುಂಬ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಸಂಕ್ರಾಂತಿ ಹಬ್ಬದ ದಿವಸ ನಾವು ಪೂಜೆ ಎಲ್ಲ ಆದಾದಮೇಲೆ ಟೆಂಪಲ್ಗೆ ಹೋದ್ವಿ. ಆ ಟೆಂಪಲಿಂದು ವೀಡಿಯೋ ನಾನು ಮೊದಲನೇ ಲಾಗಲ್ಲಿ ಹಾಕೋದಕ್ಕಾಗಲಿಲ್ಲ, ವೀಡಿಯೋ ಲೆಂತಿ ಆಗುತ್ತಂತ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲರೂ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಎಲ್ಲ ನನ್ನ ವೀಡಿಯೋ ನೋಡೋದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ನೋಡಿ, ನಾನೀಗ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ದೀನಿ. ಇದು ಗಾರ್ಡನ್ ಒಳಗಡೆಯಿಂದನೇ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾಗತ್ತೆ. ನಾನು ನನ್ನ ಮಗಳು ಒಂದೇ ಥರ ಡ್ರೆಸ್ ಮಾಡ್ಕೊಂಡಿದ್ದೀರಿ ಫ್ರೆಂಡ್ಸ್. ಹೆಂಗಿದೆ ನಮ್ಮ ಡ್ರೆಸ್ಸು? ಮಾಮ್ ಆ್ಯಂಡ್ ಡಾಟರ್ ಡ್ರೆಸ್ ಇದು ಅಂತ ಅನ್ಕೋಬೇಡಿ, ನಾನು ಆ ಥರ ಅಂದ್ಕೊಂಡು ಮಾಡಿದ್ದೀನಿ. ನೋಡಿ, ಟೆಂಪಲ್ ಹತ್ರ ಬಂದಿದ್ದೀರಿ. ಈಗ ನೋಡಿ, ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀರಿ. ಅದು ತುಂಬ ರಶ್ಶು ಫ್ರೆಂಡ್ಸ್. ಈ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀರಿ. ತುಂಬ ಜನ ಇದ್ದರು ಅವತ್ತು, ಹಬ್ಬ ಆದ್ದರಿಂದ ತುಂಬ ಜನ ಇದ್ದರು. ನೋಡಿ, ಟೆಂಪಲ್ ಒಳಗಡೆ ನಾನು ಯಾವ ಥರ ಇದರ ಜನ ತೋರಿಸ್ತಾ ಇದ್ದೀನಿ. ತುಂಬ ರಶ್ ಇದ್ರು ಫ್ರೆಂಡ್ಸ್. ನಮಗೆ ಈ ಟೆಂಪಲ್ ಒಳಗಡೆ ಕ್ಯೂವಲ್ಲಿ ಹೋಗೋದಕ್ಕೆ ಒಂದು 2 hours ಮೇಲೆ ಆಯಿತು. ನೋಡಿ, ಇಲ್ಲಿ ಹೋಗಿ ನಾವು 150 ಕೊಟ್ಟು ಒಬ್ಬರಿಗೆ ಒಂದು 150 ರೂಪೀಸ್ ಟಿಕೆಟ್ ಆಗುತ್ತೆ ಒಳಗಡೆ ಹೋಗೋದಕ್ಕೆ. 150 ಕೊಟ್ಟು ಟಿಕೆಟ್ ತೊಗೊಂಡ್ರೆ ಈ ಥರ ರುದ್ರಾಕ್ಷಿ ಮನೆ ಕೊಟ್ಟರು ಹೋಗಿ ಸ್ಟಾರ್ಟಿಂಗಲ್ಲಿ. ಇಲ್ಲಿ ಓಂ ನಮಃ ಶಿವಾಯ ಅಂತ ಹೇಳ್ಬಿಟ್ಟು 101 ಬಟ್ಲು ಇಟ್ಟಿರ್ತಾರೆ. ಆ ಬಟ್ಲಲ್ಲಿ ಒಂದೊಂದು ರುದ್ರಾಕ್ಷಿನ ಹಾಕ್ಕೊಂಡು ಹೋಗ್ಬೇಕಂತೆ. ನನ್ನ ಮಗ, ನಮ್ಮ ಯಜಮಾನ್ರು, ನನ್ನ ಮಗಳು ಎಲ್ಲ ಇಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಒಬ್ಬೊಬ್ಬರೇ. ನಾವು ಒಬ್ಬೊಬ್ಬರಿಗೆ 150 ಕೊಟ್ಟು ಟಿಕೆಟ್ ತೊಗೊಂಡಿದ್ರಿ. ಡೈರೆಕ್ಟಾಗಿ ಹೋಗ್ಬೋದು, ಡೈರೆಕ್ಟಾಗಿ ಫ್ರೀ ಟಿಕೆಟಲ್ಲಿ ಇದೆ. ಫ್ರೀ ಟಿಕೆಟ್ ಹೋದರೆ ಇಲ್ಲಿ ಈ ಥರ ಏನೂ ಇರಲ್ಲ. ಡೈರೆಕ್ಟಾಗಿ ದೇವ್ರ ಹತ್ರ ಡೈರೆಕ್ಟಾಗಿ ಹೋಗೋದಿರುತ್ತೆ. ಅದು ಈ ಥರ ಟಿಕೆಟ್ ತೊಗೊಂಡೋದ್ರೆ ಲೈನಲ್ಲಿ ಹೋಗ್ತಾ ಒಂದೊಂದು ಕಡೆ ಒಂದೊಂದು ಥರ ಕೊಟ್ಟು ಇದು ಮಾಡಿಸ್ತಾರೆ. ಹಾಕ್ಕೊಂಡು ಬರ್ತಾ ಇದ್ದಾರೆ ನೋಡಿ, ಥರ ಇದೆ. ಇದು ಮುಗಿದ ತಕ್ಷಣ ಅಲ್ಲಿ ಹೋಗಿ ಇದರಲ್ಲಿ ಒಂದು ಆರೆಂಜ್ ಕಲರ್ ಒಂದು ದಾರ ಕೊಟ್ಟಿದ್ದಾರೆ. ಆ ದಾರನ ಒಂದು ಕಡೆ ಕಟ್ಟಬೇಕು. ನೋಡಿ, ಇಲ್ಲಿ ಕುಂಕುಮ ಇಟ್ಕೊಂಡು ಮತ್ತೆ ಕುಂಕುಮ ಇಡ್ತಾರೆ, ಇಲ್ಲಿ ಗಂಧ ಇಡ್ತಾರೆ. ಇಲ್ಲಿ ಗಂಧ ಇಡಿಸ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀರಿ. ಇಲ್ಲಿಂದ ಮುಂದೆ ಹೋದ ಮೇಲೆ ಗಣೇಶ ಇದೆ. ಇಲ್ಲಿ ಕೆಳಗಡೆ ಒಂದು ದಾರ ಕಟ್ಬಿಟ್ಟು ಮೇಲಕ್ಕೆ ಹೋಗಬೇಕು. ಇಲ್ಲಿ ನನ್ನ ಮಕ್ಕಳು, ನಾನು ಮತ್ತು ಎಲ್ಲರೂ ಸೇರಿ ದಾರ ಕಟ್ತಾ ಇದ್ದೀರಿ. ಆರೆಂಜ್ ಕಲರ್ ದಾರ. ನಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆ ಇದೆಯೋ ಅದನ್ನ ಕಟ್ಬಿಟ್ಟು ಒಳಗಡೆ ಹೋಗ್ಬೇಕು. ಸೀಸನ್ ಬಿಟ್ಟು ಮಾಮೂಲಿ ಸೀಸನ್ ಬಂದರೆ ಸ್ವಲ್ಪ ಫ್ರೀ ಇರುತ್ತೆ ಅನ್ಸುತ್ತೆ. ನಾವು ಸ್ವಲ್ಪ ವಿಡಿಯೋ ಸ್ವಲ್ಪ ಕಷ್ಟ ಆಯಿತು. ತುಂಬ ಜನ ಬ್ಯಾಂಗ್ಳೂರಲ್ಲಿರೋರಿಗೆ ಸರಿಯಾಗಿ ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ಕಡೆ ಇರೋರಿಗೆ ಬ್ಯಾಂಗ್ಳೂರ್ದಾಗ ಈ ದೇವಸ್ಥಾನ ಒಂದ್ಸಲ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ದೇವಸ್ಥಾನ. ಜನ ಇರೋದ್ರೊಳಗಡೆ ಹೋಗಿ ನೋಡಿ. ಅದೇ ಹಬ್ಬ ಸೀಸನಲ್ಲಿ ಬಂದರೆ ತುಂಬ ಜನ ಇರ್ತಾರೆ. ನನ್ನ ಸ್ವಲ್ಪ ಕಷ್ಟ. ಈಗ ದಾರ ಕಟ್ಬಿಟ್ಟು ಮೇಲಕ್ಕೆ ಹೋದ್ರೆ ದೊಡ್ಡದಾಗಿ ಒಂದು ಗಣೇಶ ಇದೆ, ತುಂಬ ಚೆನ್ನಾಗಿದೆ. ಒಂದ್ಸರಿ ಎಲ್ಲ ಬಂದಾಗ ಈ ದೇವಸ್ಥಾನಕ್ಕೆ ಒಂದ್ಸರಿ ವಿಸಿಟ್ ಮಾಡಿ. ನಾನು ತುಂಬ ವರ್ಷದಿಂದ ಹೋಗ್ಬೇಕು ಅಂದ್ಕೊಂಡಿದ್ದೆ, ಹೋಗೋಕೆ ಆಗಿರಲಿಲ್ಲ. ಈಗ ದೇವಸ್ಥಾನ ನೋಡೋ ಇದ್ವಂತೂ ನೋಡಿ, ಗಣೇಶ ತುಂಬ ದೊಡ್ಡದಾಗಿದೆ. ಇಲ್ಲಿ ನನ್ನ ಮಗ ಸರಿಯಾಗಿ ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ, ಅರ್ಧಂಬರ್ಧ ಮಾಡಿಟ್ಟಿದ್ದಾನೆ. ಆದರೂ ನಾನು ಇದನ್ನೇ ಸ್ವಲ್ಪ ಎಡಿಟ್ ಮಾಡಿ ಹಾಕಿದ್ದೀನಿ, ನೋಡಿ ಒಂಚೂರು. ತುಂಬ ಚೆನ್ನಾಗಿದೆ. ಒಳಗಡೆ ಹೋದರೆ ಶಿವನ ಮೂರ್ತಿ ಅಂತೂ ತುಂಬ ಚೆನ್ನಾಗಿದೆ ನೋಡೋದಂತ. ಇದು ಒಂದ್ಸರಿ ಎಲ್ಲರೂ ವಿಸಿಟ್ ಮಾಡೋಂಥ ಪ್ಲೇಸ್. ಇದು ತುಂಬ ಚೆನ್ನಾಗಿದೆ, ಬಂದು ನೋಡಿ. ಹರಿದ್ವಾರ, ಕೇದಾರ್ನಾಥ್ ಅಂತ ಒಳ್ಳೆ ಸ್ಟೆಪ್ ಬೈ ಸ್ಟೆಪ್ ಅವರು ಎಲ್ಲ ಶಿವಲಿಂಗಗಳಿಟ್ಟು ಎಲ್ಲ ಕಡೆಯಿಂದ ಶಿವಲಿಂಗ ತಂದು ಇಟ್ಟು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಒಂದ್ಸರಿ ವಿಸಿಟ್ ಮಾಡ್ಬೋದು, ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಇದು ಬಸವ ಥರ ನಮಗೆ ದೂರದಿಂದ ನೋಡಿದ್ರೆ ನನಗೆ ಕಾಣಿಸ್ತಾ ಇಲ್ಲ ಬಸವ ಅಂತ ಹೇಳ್ಬಿಟ್ಟು. ಅದು ತುಂಬ ಡಿಫ್ರೆಂಟಾಗಿ ಇದೆ ಬಸವ, ಆದರೆ ನೋಡೋದಕ್ಕೆ ಅದು ಬಸವ. ಅದು ನೋಡಿ ಚೆನ್ನಾಗಿ ಕಾಣಿಸುತ್ತೆ. ನಾನು ದೂರದಿಂದ ನೋಡಿ ಅದನ್ನು ಗಣೇಶ ಅಂದ್ಕೊಂಡಿದ್ದೆ. ಅದಾದಮೇಲೆ ಗೊತ್ತಾಯಿತು ನನಗೆ ಬಸವ ಅಂತ ಹೇಳ್ಬಿಟ್ಟು. ಶಿವಲಿಂಗ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಅದು ಕೆಳಗಡೆ ನಾವು ರುದ್ರಾಕ್ಷಿ ಹಾಕಿ ಹೋಗ್ತಿರಲ್ಲ, ಅದೇ ಜಾಗದಲ್ಲಿ ಅದು ಇದೆ. ನಾವು ಗಣೇಶ ದೂರಿಗೆ ಹೋಗ್ತಾ ಇದ್ರೆ ಮುಂದಕ್ಕೆ ಹೋಗ್ತಾ ಇದ್ದೀರಿ. ನೋಡಿ, ಇದು ಶಿವನ ಟೆಂಪಲ್ ನಮ್ಮ ಮೇಲೆಯಿಂದ ಕ್ಯಾಪ್ಚರ್ ಮಾಡಿದ್ದೀನಿ. ಇದು ಶಿವ ಒಳಗಡೆ ಇರೋ ಮೂರ್ತಿ. ನಾವು ಇನ್ನೂ ಸುಮಾರು ಕಡೆ ಸುತ್ತಕೊಂಡು ಕ್ಯೂ ಅಲ್ಲಿ ಹೋಗ್ಬೇಕಾಗಿದೆ. ಡೈರೆಕ್ಟೇ ದರ್ಶನ. ಇದು ಮೇಲಿಂದ ನಾವು ಕ್ಯಾಪ್ಚರ್ ಮಾಡಿದ್ರೆ ಈ ಥರ ಇದೆ ದೂರದಿಂದನೇ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಂದ ಮತ್ತೆ ನಾವು ಕ್ಯೂ ಅಲ್ಲಿ ಹೋಗ್ಬೇಕು. ಕ್ಯೂ ಅಲ್ಲಿ ಹೋಗ್ತಾ ಇದ್ರೆ ಫಸ್ಟಿಗೆ ಬರೋದು ನಮಗೆ ಹರಿದ್ವಾರ ಅಂತ ಹೇಳ್ಬಿಟ್ಟು. ಫಸ್ಟು ಇಲ್ಲಿ ಹರಿದ್ವಾರಕ್ಕೆ ಹೋಗ್ತಾ ಇದ್ದೀರಿ. ಇವಾಗ ಒಂದೊಂದು ಕಡೆ ಒಂದೊಂದು ಥರ ಅವ್ರು ಜೋಡಿಸಿ ವಿಗ್ರಹಗಳನ್ನ ಇಟ್ಟು ಮಾಡಿದ್ದಾರೆ. ತುಂಬ ಜನ ಹರಿದ್ವಾರಕ್ಕೆ ಅಷ್ಟು ದೂರ ಹೋಗಿ ನೋಡ್ಕೊಂಡು ಬರೋದಕ್ಕೆ ಆಗುತ್ತಾ ಇಲ್ಲೋ ಗೊತ್ತಿಲ್ಲ. ಆದರೆ ಇಲ್ಲಿ ಬಂದು ಎಲ್ಲ ಥರ ಇದನ್ನು ನಾವು
ನೋಡ್ಬೋದು. ಇದು ಬಂದು ಹರಿದ್ವಾರ ಆದಮೇಲೆ ರಿಷಿಕೇಶಿಗೆ ಹೋಗ್ತಾ ಇದೀವಿ ನೋಡಿ. ಇದು ಹರಿದ್ವಾರ, ಇಲ್ಲಿಂದ ರಿಷಿಕೇಶಿಗೆ ಹೋಗ್ತಾ ಇದ್ದೀರಿ ನಾವು. ಇದು ರಿಷಿಕೇಶ. ಕ್ಯೂವಲ್ಲಿ ರಿಷಿಕೇಶಿಗೆ ಹೋಗ್ತಾ ಇದ್ದೀರಿ ನೋಡಿ. ತುಂಬ ಜನ ಇದ್ದಾರೆ ಇಲ್ಲಿ. 150 ರುಪೀಸ್ ಟಿಕೆಟ್ ತಗೊಂಡು ನಾವು ಹಿಂಗೆ ಹೋದ್ರೆ ಈಗ ಫುಲ್ಲು ಇದೆಲ್ಲ ನೋಡಿಕೊಂಡು ಕ್ಲೀನಾಗಿ ಹೋಗ್ಬೋದು. ರಿಷಿಕೇಶ ಟೆಂಪಲ್ ನೋಡಿ, ಚೆನ್ನಾಗಿ ಮಾಡಿದ್ದಾರೆ ಇದು. ಇಲ್ಲಿಂದ ಕೇದಾರ್ನಾಥ್ಗೆ ನಾವು ಅಷ್ಟು ದೂರ ಹೋಗ್ತೀರಾ ಇಲ್ಲೋ ಗೊತ್ತಿಲ್ಲ. ಆದರೆ ಎಲ್ಲ ದೇವರನ್ನು ಒಂದೇ ಕಡೆ ಇಟ್ಟು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ನೀವು ಒಂದ್ಸರಿ ವಿಸಿಟ್ ಮಾಡಿ. ಕೇದಾರನಾಥೇಶ್ವರ, ಇಲ್ಲಿಂದ ಅಮರನಾಥೇಶ್ವರಕ್ಕೆ ಹೋಗ್ತಾ ಇದ್ದೀರಿ. ಅಮರನಾಥ್ಗೆ ಅವರು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಒಳಗಡೆಯಿಂದ ತುಂಬ ಚೆನ್ನಾಗಿದೆ. ಕ್ಯೂವಲ್ಲಿ ಹೋಗಿ ನೋಡ್ಕೊಂಡು ಹೋಗಿ 150 ರುಪೀಸ್ ಕೊಟ್ಟರೆ ಏನಿದೆ. ಇದು ನಮ್ಮದು ಫುಲ್ ಇದು ಐಸಿಂದ ಶಿವಲಿಂಗ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತದು. ಹಂಗೆ ಕ್ಯೂವಲ್ಲಿ ಇದು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಹಾಲಿನ ಅಭಿಷೇಕ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಒಬ್ಬೊಬ್ಬರ ಕೈಯಲ್ಲೂ ಒಂದೊಂದು ಕೊಟ್ಟು ಹಾಲು ಕೊಟ್ಟು ಅಭಿಷೇಕ ಮಾಡಿಸ್ತಾರೆ ಲಿಂಗಕ್ಕೆ. ಇಲ್ಲಿ ನನಗೆ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು, ಅದರಿಂದ ನಾವು ಮಾಡಿ ಹಾಲು ಅಭಿಷೇಕ ಮಾಡಿದ್ದು ವಿಡಿಯೋ ತಗೊಂಡಿಲ್ಲ. ಇಲ್ಲಿಂದ ಮತ್ತೆ ಕಂಟಿನ್ಯೂ ಆಗುತ್ತೆ, ಮತ್ತೆ ಶಿವಲಿಂಗಗಳು ನೋಡ್ಕೊಂಡು ಹೊರಗಡೆ ಹೋಗೋದು. ಸಾರಿ ಫ್ರೆಂಡ್ಸ್, ನನ್ನ ವಾಯ್ಸ್ ಸ್ವಲ್ಪ ಹಾಳಾಗಿದ್ದೆ, ಕೋಲ್ಡ್ ಆಗಿಬಿಟ್ಟು ವಾಯ್ಸ್ ಸರಿಯಾಗಿ ಬರ್ತಾ ಇಲ್ಲ, ಇದು ಮಾಡ್ಕೋಬೇಡಿ. ನಾವು ಇಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಇಲ್ಲಿಂದ ಮತ್ತೆ ಒಳಗಡೆ ಹೋಗಬೇಕು. ಇದೆ ಕ್ಯೂನಲ್ಲಿ. ಇಲ್ಲಿ ಸಹ ತುಂಬ ವೆರೈಟಿ ಅದು ಶಿವಲಿಂಗಗಳಿದೆ. ನನಗೆ ಹೆಸರು ಅಷ್ಟಾಗಿ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ತುಂಬ ರಶ್ ಇರೋದ್ರಿಂದ ವಿಡಿಯೋ ಸರಿಯಾಗಿ ತೆಗೆಯೋದಕ್ಕಾಗಲಿಲ್ಲ. ನೋಡಿ, ಇವಾಗ ನಾವು ಒಳಗಡೆ ಬಂದ್ಬಿಟ್ರಿ, ದೇವ್ರ ಹತ್ರ ಬಂದಿದ್ದೀರಿ. ಈಗ ವಿಗ್ರಹದ ಹತ್ರ ನೋಡಿ, ಮೇಲೆ ಶಿವಲಿಂಗದ ತಲೆ ಮೇಲೆ ಗಂಗೆ ಬಾಯಿಂದ ನೀರು ಬರ್ತಿದೆ. ಇಲ್ಲಿ ಮತ್ತೆ ದೀಪಗಳು ಕೊಡ್ತಾರೆ. ಇಲ್ಲಿ ಅದೇ ಟಿಕೆಟ್ ನಾವು ತೋರಿಸಿದ್ರೆ ಅಲ್ಲಿ ದೀಪಗಳು ಕೊಡ್ತಾರೆ. ಆ ದೀಪಗಳು ತಗೊಂಡು ಶಿವಲಿಂಗದ ಮುಂದೆ ಇರೋ ಇದರಲ್ಲಿ ಕೊಳದಲ್ಲಿ ನಾವು ದೀಪಗಳನ್ನ ಅಣಿಸಿ ಆರತಿ ಮಾಡಿ ಬಿಡ್ಬೋದು. ಇಲ್ಲಿಂದ ತಗೊಂಡೋಗಿ ಎಲ್ಲರೂ ನಾವು ಇಲ್ಲಿ ಆರತಿ ಮಾಡಿ ನೋಡಿ. ನಾನು ಆರತಿ ಮಾಡ್ತಾ ಇದ್ದೀನಿ. ನನ್ನ ಶಿವಲಿಂಗನ ಫುಲ್ಲು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆರತಿ ಮಾಡಿ ಅಲ್ಲಿ ನೀರಲ್ಲಿ ಬಿಡ್ತಾ ಇದ್ದೀನಿ. ನನ್ನ ಮಗನೂ ಆರತಿ ಮಾಡೋದಕ್ಕೆ ತಗೊಳ್ತಾ ಇದ್ದಾನೆ. ಅವನ ದೀಪ ಒಂದ್ಸರಿ ತಗೊಂಡು ಹೋಗ್ತಾನೆ, ಆರೋಗುತ್ತೆ. ಮತ್ತೆ ಬಂದು ಹಂಚ್ಕೊಂಡು ಹೋಗ್ತಾ ಇದ್ದಾರೆ ದೀಪನ. ಇದೇ ಥರ ನಾವೆಲ್ಲ ಇಲ್ಲಿ ಆರತಿ ಮಾಡಿ ತೆಗೆದ್ಬಿಟ್ಟು ಮತ್ತೆ ಅದು ಮುಂದೆ ಹೋಗ್ತಾ ಇದ್ದೀರಿ. ಫ್ರೆಂಡ್ಸ್, ಎಲ್ಲರೂ ಒಂದ್ಸರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಬ್ಯಾಂಗ್ಳೂರಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಹೋಗಿರ್ತಾರೆ. ಹೋಗದೆ ಇರೋರು ಒಂದ್ಸರಿ ಹೋಗಿ, ತುಂಬ ಚೆನ್ನಾಗಿರುತ್ತೆ. ಅದೇ ಹಬ್ಬದ ಸೀಸನಲ್ಲಿ ಹೋದರೆ ನಿಮಗೆ ನೋಡಿದ್ರೆ ಸ್ವಲ್ಪ ಕಷ್ಟ, ಜನ ಜಾಸ್ತಿ ಇರ್ತಾರೆ. ಮಾಮೂಲಿ ಟೈಮಲ್ಲಿ ಹೋಗಿದ್ರೆ ನೀವು ಸ್ವಲ್ಪ ನೋಡ್ಬೋದು, ಫ್ರೀಯಾಗಿ ನೋಡ್ಬೋದು, ಆರಾಮಾಗಿ ನೋಡ್ಕೊಂಬರ್ಬೋದು ಅನಿಸುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಒಂದ್ಸರಿ ವಿಸಿಟ್ ಮಾಡೋಂಥ ಪ್ಲೇಸೇ. ನೋಡಿ, ಈ ಕಡೆ ಬಂದ್ಬಿಟ್ಟು ಎಲ್ಲರೂ ಫೋಟೋಸ್ ತಗೊಳ್ತಾ ಇದ್ದಾರೆ. ಇನ್ನು ಇಲ್ಲಿ ಮುಂದೆ ಅಗರಬತ್ತಿ ಕೊಡ್ತಾರೆ. ಅಗರಬತ್ತಿಯಿಂದ ಪೂಜೆ ಮಾಡ್ಬೋದು. ಇದೆಲ್ಲ ಆದರೆ ನಾನು ಅದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ, ತುಂಬ ಜನ ಇರೋದ್ರಿಂದ ಅದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನನ್ನ ಮಗಳು ಆರತಿ ಮಾಡ್ತಾ ಇದ್ದಾನೆ. ಇದೆಲ್ಲ ಮಾಡಿ ನಾವು ಇದೆಲ್ಲ ಮಾಡಿಕೊಂಡು ನೋಡ್ಕೊಂಡು ಮನೆಗೆ ಹೋಗೋ ಜೊತೆಗೆ ನಮಗೆ ಸಮಯ ನೈಟು 11 ಗಂಟೆ ಆಗೋಯಿತು. ಹಾಗಾಗಿ ನಾವು ಹೊರಗಡೆನೂ ಊಟನೂ ಮುಗಿಸ್ಕೊಂಡು ಹೋಗಿದ್ರಿ. ಇವತ್ತು ಇಲ್ಲಿಂದ ಹೋಗ್ಬೇಕಾದ್ರೆ ಇಲ್ಲಿ ಶಾಪಿಂಗ್ ಮಾಡೋ ಪ್ಲೇಸಸ್ ಇದೆ. ಶಾಪಿಂಗ್ ಮಾಡೋದಕ್ಕೂ ಅಂಗಡಿಗೂ ಇದೆ, ಶಾಪಿಂಗು ಮಾಡ್ಬೋದು. ಸ್ವಲ್ಪ ಪ್ರೈಸಸ್ ಜಾಸ್ತಿ ಇರುತ್ತೆ, ಒಳಗಡೆನೇ ಇರೋದ್ರಿಂದ ಸ್ವಲ್ಪ ಹೊರಗಡೆಗಿಂತ ಒಳಗಡೆ ಸ್ವಲ್ಪ ಪ್ರೈಸಸ್ ಜಾಸ್ತಿ ಇರುತ್ತೆ. ನೋಡಿ, ಬಂದು ಎಲ್ಲರೂ ಒಂದ್ಸರಿ ವಿಸಿಟ್ ಮಾಡೋಂಥ ಪ್ಲೇಸು ಒಂದ್ಸರಿ ಬಂದು ಎಲ್ಲ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಟೆಂಪಲ್ಲು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೇಗಿದೆ ನನ್ನ